ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ತಬ್ಬಾಕ್ ಸೊಪ್ಪು ಬಸ್ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೀವು ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2 ಕಟ್ಟು ಸೊಪ್ಪು ತೊಗೊಬಂದು ನೀಟಾಗಿ ಸೋಸಿ ತೊಳೆದಿಟ್ಕೊಂಡಿದ್ದೀನಿ ನಾನು. ಇವಾಗ ನಾನು ಒಂದು ಕುಕ್ಕರಲ್ಲಿ 1 ಕಪ್ ಬೇಳೆನ 1 ವಿಸಿಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. 1 ಲೀಟ್ರಷ್ಟು ನೀರು ಹಾಕಿದ್ದೀನಿ. ತೊಳೆದಿಟ್ಕೊಂಡಿರೋ ಸೊಪ್ಪನ್ನ ಇವಾಗ ಕುಕ್ಕರಲ್ಲಿ ಹಾಕ್ಕೊತಾ ಇದ್ದೀನಿ. ಅದು ಕುಕ್ಕರ್ನ ಮುಚ್ಚಂಗಿಲ್ಲ, ಓಪನ್ ಮಾಡೇ ಬೇಯಿಸ್ಕೋಬೇಕು ನಾವು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಇವಾಗ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಬೇಕು. ಬೇಯಿಸೋ ಟೈಮಲ್ಲಿ ಮಿಕ್ಸ್ ಮಾಡಿದರೆ ಬೇಗ ಬೇಯುತ್ತೆ. ಓಪನ್ ಮಾಡಿ ನೀಟಾಗಿ ಬೇಯಿಸ್ಕೋಬೇಕು. ಆಗಾಗ ಮಿಕ್ಸ್ ಮಾಡ್ತಾ ಇರಬೇಕು. ಬೇಯೋ ಟೈಮಲ್ಲಿ ಸ್ವಲ್ಪ ನೀರು ಕಮ್ಮಿ ಆದರೆ ನೀರು ಹಾಕ್ಕೊಳ್ಳಿ. ಅದು ಬೇಯೋ ಹೊತ್ತಿಗೆ ನಾವು ಮಸಾಲೆ ಏನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. 4ರಿಂದ 5 ಕಾಳುಮೆಣಸು ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ಹುರಿದಿಟ್ಕೊಂಡಿರೋ ಕಡಲೆ ಬೀಜ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ದಪ್ಪಷ್ಟು ಕಾಯಿ ತುರಿದಿಟ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಹುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಬೇಯಿಸಿದ್ನಲ್ಲ ಆವಾಗಲೇ ಕುಕ್ಕರಿಂದ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಬೇಯಿಸಿರೋ ಬೇಳೆ. 1 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ 2 ಈರುಳ್ಳಿನ ಚಿಕ್ಕದಾಗಿ ಉದ್ದುದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಖಾರ ನಿಮಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಹಸಿಮೆಣ್ಸಿಕಾಯಿನ. ಈಗ ಸೊಪ್ಪು ಬೆಂದಿದೆಯೇನೋ ಅಂತ ಚೆಕ್ ಮಾಡೋಣ. ಇವಾಗ ಸೊಪ್ಪು ಇವಾಗ ಹಿಚ್ಕಿ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ ಇಲ್ಲ ಅಂತ. ಇವಾಗ ಬೆಂದಿದೆ ಸೊಪ್ಪು. ಇವಾಗ ನಾವು ಇಳಿಸ್ಕೊಂಬಿಟ್ಟು ಬಸ್ಕೊಂಬಿಡೋಣ. ಒಂದು ಪಾತ್ರೆ ಇಟ್ಟು ಆ ಪಾತ್ರೆ ಮೇಲೆ ಕಂಡಿ ಬೇಸನ್ ಇಟ್ಬಿಟ್ಟು ಅದು ಸೋಸಿದ ಕೆಳಗಡೆ ಪಾತ್ರೆಗೆ ಹೋಗುತ್ತೆ ಅದು ನೀರು ಸೊಪ್ಪಿಂದು. ಇವಾಗ ಸೋಸ್ಕೊಳ್ಳೋಣ. ಈ ಸೊಪ್ಪನ್ನ ಆರಿಸ್ಕೊಂಡು ನಾವು ಪಲ್ಯ ಮಾಡ್ತೀವಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀವಿ, ನೋಡಿಬಿಟ್ಟು ನೀವು ಒಂದ್ಸರಿನಾದರೂ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಅಷ್ಟೊತ್ತಿಗೆ ನಾವು ಮಸಾಲ ರುಬ್ಕೊಂಬರೋಣ. ಸೊಪ್ಪು ಆರೋ ಅಷ್ಟರಲ್ಲಿ ನಾನು ಎತ್ತಿಟ್ಕೊಂಡಿರೋ ಮಸಾಲ ಎಲ್ಲನ ಆವಾಗಲೇ ತೋರಿಸಿದ್ನಲ್ಲ ನಿಮಗೆ, ಆ ಮಸಾಲ ಎಲ್ಲ ಮಿಕ್ಸಿಗೆ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನಾನು. ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ. ರುಬ್ಬಿದಾಗಿದೆ ನೋಡಿ, ಈ ಥರ ಆಗುತ್ತೆ. ಇವಾಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಈಗ ಬೆಂದಾಗಿದೆ. ಈರುಳ್ಳಿ ಹಾಕ್ಕೊತೀನಿ ಈಗ ನಾನು. ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಬೇಯೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಬೆಂದಾಗಿದೆ. ನಾವು ರುಬ್ಬಿಟ್ಕೊಂಡಿರೋಂಥದ್ದು ಮಸಾಲಾನ ಈಗ ಸುರ್ಕೊಂಬಿಡೋಣ. ಇದಕ್ಕೆ ಬೇಯಿಸಿರೋ ನೀರನ್ನ ಫುಲ್ ಹಾಕ್ಕೊಂಬಿಡೋಣ. ಇವಾಗ ಪಾತ್ರೆಯಲ್ಲಿರೋದು ಸುಮಾರು 1 ಲೀಟ್ರಷ್ಟು ಇದೆ ನೀರು. ಎಲ್ಲ ಸುರ್ಕೊತಾ ಇದ್ದೀನಿ ನಾನು. ಅದು ಕರೆಕ್ಟಾಗಿ ಮಸಾಲ ರುಬ್ಕೊಂಡಿದ್ದೀನಿ ನಾನು. ಒಗ್ಗರಣೆ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಬಿಡಿ. ತುಂಬ ಹೊತ್ತು ಬೇಯಿಸ್ಕೊಂಡ್ರೆ ಟೇಸ್ಟ್ ಚೇಂಜ್ ಆಗುತ್ತೆ. ತುರಿದಿಟ್ಕೊಂಡಿರೋದು ಕಾಯಿ ಸ್ವಲ್ಪ ಉಳಿಸ್ಕೊಂಡಿದ್ದೆ ನಾನು, ಈಗ ಹಾಕ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ನಾನು ಲಾಸ್ಟಲ್ಲಿ ಹಾಕೋಕ್ಕೆ ಹೋಗಲ್ಲ, ಫಸ್ಟು ಟೇಸ್ಟ್ ಮಾಡ್ತೀನಿ. ಸಾಲದಿದ್ದರೆ ಮಾತ್ರ ಹಾಕ್ಕೊತೀನಿ, ಯಾಕಂದರೆ ನಾವು ಬೇಯಿಸುವಾಗ ಹಾಕಿರ್ತೀವಲ್ಲ, ಹಂಗಾಗಿ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಇವಾಗ ನಾನು ಟೇಸ್ಟ್ ನೋಡ್ಕೊತಾ ಇದ್ದೀನಿ. ಟೇಸ್ಟ್ ಮಾತ್ರ ಸೂಪರಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.